ವಾಹನ ಸವಾರರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಮ್ಮೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಪೊಲೀಸ್ ಇಲಾಖೆಯ ಇ-ಚಲನ್ ಮೂಲಕ ದಾಖಲಾಗಿರುವ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ಹಾಗೂ ಸಾರಿಗೆ ಇಲಾಖೆಯ ವಿವಿಧ ಪ್ರಕರಣಗಳ ಬಾಕಿ ದಂಡ ಪಾವತಿಗೆ ಶೇಕಡಾ 50ರಷ್ಟು ರಿಯಾಯಿತಿ ಘೋಷಿಸಲಾಗಿದೆ. ಜೂನ್ 21ರಿಂದ ಜುಲೈ 10ರವರೆಗೆ ಈ ವಿಶೇಷ ಅವಕಾಶ ಲಭ್ಯವಿದ್ದು, ಸಾವಿರಾರು ವಾಹನ ಮಾಲೀಕರಿಗೆ ಇದರಿಂದ ನೇರ ಪ್ರಯೋಜನವಾಗಲಿದೆ. ಸರ್ಕಾರದ ಆದೇಶದ ಪ್ರಕಾರ 2026ರ ಮೇ ತಿಂಗಳಿಗೂ ಮುನ್ನ ಪೊಲೀಸ್ ಇಲಾಖೆಯು ಇ-ಚಲನ್ ಮೂಲಕ ದಾಖಲಿಸಿರುವ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳ ದಂಡಕ್ಕೆ ಈ ರಿಯಾಯಿತಿ ಅನ್ವಯವಾಗಲಿದೆ. ಇದರ ಜೊತೆಗೆ 1991ರಿಂದ 2022ರವರೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ದಾಖಲಿಸಿರುವ ವಿವಿಧ ಪ್ರಕರಣಗಳ ಬಾಕಿ ದಂಡ ಪಾವತಿಗೂ ಶೇಕಡಾ 50ರಷ್ಟು ವಿನಾಯಿತಿ ಸಿಗಲಿದೆ. ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿಕೊಳ್ಳಲು ಇದು ಅಪರೂಪದ ಅವಕಾಶವಾಗಿದೆ. ಪೊಲೀಸ್ ಇಲಾಖೆಯ ಇ-ಚಲನ್ ಪ್ರಕರಣಗಳಿಗೆ ಈ ಹಿಂದೆ ಕೂಡ ಹಲವು ಬಾರಿ ಶೇಕಡಾ 50ರಷ್ಟು ರಿಯಾಯಿತಿ ನೀಡಲಾಗಿತ್ತು. ಪ್ರತಿ ಬಾರಿ ಲಕ್ಷಾಂತರ ವಾಹನ ಸವಾರರು ಬಾಕಿ ದಂಡ ಪಾವತಿಸಿ ಪ್ರಕರಣಗಳನ್ನು ಮುಕ್ತಾಯಗೊಳಿಸಿದ್ದರು. ಅದೇ ರೀತಿ ಕಳೆದ ವರ್ಷ ಮೊದಲ ಬಾರಿಗೆ ಸಾರಿಗೆ ಇಲಾಖೆ ಪ್ರಕರಣಗಳಿಗೂ ರಿಯಾಯಿತಿ ನೀಡಲಾಗಿತ್ತು. ಉತ್ತಮ ಪ್ರತಿಕ್ರಿಯೆ ಬಂದ ಹಿನ್ನೆಲೆ ಇದೀಗ 2ನೇ ಬಾರಿಗೆ ಸಾರಿಗೆ ಇಲಾಖೆ ಪ್ರಕರಣಗಳಿಗೂ ಇದೇ ರೀತಿಯ ಸೌಲಭ್ಯ ನೀಡಲಾಗಿದೆ. ಸರ್ಕಾರದ ದೃಷ್ಟಿಯಿಂದ ನೋಡಿದ್ರೆ ಈ ರೀತಿಯ ರಿಯಾಯಿತಿ ಘೋಷಣೆಯಿಂದ ಹಲವು ಲಾಭಗಳಿವೆ. ವರ್ಷಗಳಿಂದ ವಸೂಲಾಗದೆ ಉಳಿದಿರುವ ಕೋಟ್ಯಂತರ ರೂಪಾಯಿ ದಂಡದ ಹಣ ಸರ್ಕಾರದ ಖಜಾನೆಗೆ ಬರುತ್ತದೆ. ನ್ಯಾಯಾಲಯಗಳು ಹಾಗೂ ಇಲಾಖೆಗಳ ಮೇಲಿರುವ ಹಳೆಯ ಪ್ರಕರಣಗಳ ಒತ್ತಡವೂ ಕಡಿಮೆಯಾಗುತ್ತದೆ. ವಾಹನ ಮಾಲೀಕರು ಕೂಡ ಕಡಿಮೆ ಮೊತ್ತದಲ್ಲಿ ಪ್ರಕರಣ ಮುಗಿಸಿಕೊಳ್ಳುವ ಅವಕಾಶ ಪಡೆಯುತ್ತಾರೆ. ಹೀಗಾಗಿ ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರಿಗೂ ಅನುಕೂಲವಾಗುವ ಕ್ರಮ ಎಂದು ಹೇಳಬಹುದು. ಆದರೆ ಈ ವಿಷಯದ ಇನ್ನೊಂದು ಮುಖವನ್ನು ನೋಡಬೇಕಿದೆ. ಪದೇ ಪದೇ ದಂಡದ ಮೇಲೆ ರಿಯಾಯಿತಿ ಘೋಷಿಸುವುದು ತಪ್ಪು ಸಂದೇಶವನ್ನು ರವಾನಿಸುವ ಅಪಾಯವೂ ಇದೆ. ಕೆಲ ವಾಹನ ಸವಾರರು ಈಗ ದಂಡ ಕಟ್ಟದಿದ್ದರೂ ಮುಂದೆ ಮತ್ತೆ ರಿಯಾಯಿತಿ ಬರುತ್ತದೆ ಎಂಬ ಮನೋಭಾವ ಬೆಳೆಸಿಕೊಳ್ಳುವ ಸಾಧ್ಯತೆಯಿದೆ. ಇದರಿಂದ ನಿಯಮ ಉಲ್ಲಂಘನೆಗೆ ಪರೋಕ್ಷ ಉತ್ತೇಜನ ಸಿಗಬಹುದು ಎಂಬ ಅಭಿಪ್ರಾಯವೂ ಕೇಳಿಬರುತ್ತಿದೆ. ಇಲ್ಲಿ ಇನ್ನೊಂದು ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ. ಸಂಚಾರ ಪೊಲೀಸರು ದಂಡ ವಸೂಲಿ ಮಾಡುವಲ್ಲಿ ತೋರಿಸುವ ಚುರುಕುತನವನ್ನು ಸಂಚಾರ ವ್ಯವಸ್ಥೆ ಸುಧಾರಿಸುವಲ್ಲಿಯೂ ತೋರಿಸುತ್ತಿದ್ದಾರೆಯೇ ಎಂಬುದು. ನಗರಗಳಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್, ಅಸ್ತವ್ಯಸ್ತ ಪಾರ್ಕಿಂಗ್, ಸಿಗ್ನಲ್ ಉಲ್ಲಂಘನೆ, ತಪ್ಪು ದಿಕ್ಕಿನಲ್ಲಿ ವಾಹನ ಚಲಾವಣೆ, ಫುಟ್ಪಾತ್ ಅತಿಕ್ರಮಣ, ರಸ್ತೆ ಬದಿ ಅನಧಿಕೃತ ನಿಲುಗಡೆ ಮೊದಲಾದ ಸಮಸ್ಯೆಗಳು ಮುಂದುವರಿಯುತ್ತಿವೆ. ಕ್ಯಾಮೆರಾಗಳ ಮೂಲಕ ದಂಡ ವಿಧಿಸುವುದು ಸುಲಭವಾದ ಕೆಲಸ. ಆದರೆ ಸಮಸ್ಯೆಯ ಮೂಲ ಕಾರಣಗಳನ್ನು ಪತ್ತೆಹಚ್ಚಿ ಅವುಗಳನ್ನು ಶಾಶ್ವತವಾಗಿ ಪರಿಹರಿಸುವುದು ಇನ್ನಷ್ಟು ಮುಖ್ಯವಾಗಿದೆ. ವಿಶೇಷವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಹಲವು ವರ್ಷಗಳಿಂದ ಜನರ ನಿತ್ಯದ ತಲೆನೋವಾಗಿ ಪರಿಣಮಿಸಿದೆ. ಪ್ರತಿಯೊಂದು ಸರ್ಕಾರವೂ ಮತ್ತು ಇಲಾಖೆಯು ಟ್ರಾಫಿಕ್ ನಿಯಂತ್ರಣಕ್ಕೆ ಹಲವು ಯೋಜನೆಗಳನ್ನು ಘೋಷಿಸುತ್ತಿವೆ. ಆದರೆ ಜನರು ಅನುಭವಿಸುವ ತೊಂದರೆಗಳಲ್ಲಿ ನಿರೀಕ್ಷಿತ ಮಟ್ಟದ ಇಳಿಕೆ ಕಾಣಿಸುತ್ತಿಲ್ಲ. ಜನಸಂಖ್ಯೆ ಹೆಚ್ಚಳ, ವಾಹನಗಳ ಸಂಖ್ಯೆಯ ಏರಿಕೆ, ಅಪೂರ್ಣ ರಸ್ತೆ ಕಾಮಗಾರಿಗಳು, ಕಿರಿದಾದ ರಸ್ತೆಗಳು ಮತ್ತು ಸಮರ್ಪಕ ಯೋಜನೆಯ ಕೊರತೆ ಇವೆಲ್ಲವೂ ಸಮಸ್ಯೆಗೆ ಕಾರಣಗಳಾಗಿವೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇಲಾಖೆಯ ವೈಫಲ್ಯ ಎಂದು ಹೇಳುವುದು ಸರಿಯಲ್ಲವಾದರೂ, ಇಷ್ಟು ವರ್ಷಗಳ ಬಳಿಕವೂ ಜನರಿಗೆ ತೃಪ್ತಿಕರ ಪರಿಹಾರ ಸಿಗದಿರುವುದು ಇಲಾಖೆಗಳ ಕಾರ್ಯಕ್ಷಮತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಮತ್ತೊಂದು ಗಂಭೀರ ಸಂಗತಿಯೆಂದರೆ ದಂಡ ಸಂಗ್ರಹಣೆ ಕೆಲವೊಮ್ಮೆ ಗುರಿಯಾಗಿ ಕಾಣಿಸಿಕೊಳ್ಳುತ್ತಿದೆ ಎಂಬ ಟೀಕೆ. ಸಂಚಾರ ನಿಯಮಗಳ ಉದ್ದೇಶ ಆದಾಯ ಸಂಗ್ರಹಣೆ ಅಲ್ಲ, ಅಪಘಾತ ತಡೆ ಹಾಗೂ ಜೀವ ರಕ್ಷಣೆ. ರಸ್ತೆಗಳಲ್ಲಿ ಅಪಘಾತಗಳ ಸಂಖ್ಯೆ ಕಡಿಮೆಯಾಗುತ್ತಿದೆಯೇ? ಸಿಗ್ನಲ್ ಉಲ್ಲಂಘನೆಗಳು ಇಳಿಕೆಯಾಗುತ್ತಿವೆಯೇ? ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಉತ್ತಮವಾಗುತ್ತಿದೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೆ ಕೇವಲ ದಂಡದ ಮೊತ್ತ ಹೆಚ್ಚಿಸುವುದು ಅಥವಾ ದಂಡ ವಸೂಲಾತಿ ಸಾಧನೆಗಳನ್ನು ಪ್ರದರ್ಶಿಸುವುದರಿಂದ ಮಾತ್ರ ಸಮಸ್ಯೆ ಬಗೆಹರಿಯುವುದಿಲ್ಲ. ಹೀಗಾಗಿ ಸರ್ಕಾರ ಘೋಷಿಸಿರುವ ಶೇಕಡಾ 50ರಷ್ಟು ರಿಯಾಯಿತಿ ವಾಹನ ಸವಾರರಿಗೆ ಖಂಡಿತವಾಗಿಯೂ ಸಿಹಿ ಸುದ್ದಿಯೇ. ಬಾಕಿ ಪ್ರಕರಣಗಳನ್ನು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಗೊಳಿಸಿಕೊಳ್ಳಲು ಇದು ಉತ್ತಮ ಅವಕಾಶ. ಆದರೆ ಇದರ ಜೊತೆಗೆ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸುವುದು, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು, ಟ್ರಾಫಿಕ್ ಜಾಮ್ ಕಡಿಮೆ ಮಾಡುವುದು ಮತ್ತು ನಿಯಮ ಉಲ್ಲಂಘನೆ ನಡೆಯದ ವಾತಾವರಣ ನಿರ್ಮಿಸುವುದು ಕೂಡ ಇಲಾಖೆಗಳ ಪ್ರಮುಖ ಗುರಿಯಾಗಬೇಕು.
ಇಲ್ಲವಾದರೆ ವರ್ಷಕ್ಕೊಮ್ಮೆ ರಿಯಾಯಿತಿ ಘೋಷಣೆ ಮಾಡುವುದು ಮತ್ತು ಜನರು ದಂಡ ಕಟ್ಟುವುದು ಎಂಬ ಚಕ್ರ ಮಾತ್ರ ಮುಂದುವರಿಯುತ್ತದೆ. ಮೂಲ ಸಮಸ್ಯೆಗಳು ಹಾಗೆಯೇ ಉಳಿದುಕೊಳ್ಳುವ ಅಪಾಯವಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.